ಯಾವಾಗ ದೇವರ ದಯೆ ಬರುತ್ತೋ ಆಟೋಮೆಟಿಕ್ ಆಗಿ ನೀವು ಕಾಲಿಡುವ ಜಾಗಗಳಲ್ಲೆಲ್ಲವೂ ಮನುಷ್ಯರ ದಯೆ ನಿಮ್ಮಲ್ಲಿ ಓವರ್ಫ್ಲೋ ಆಗುತ್ತೆ. ಬಂದು ದೇವರು ಜ್ಞಾಪಕ ಪಡಿಸ್ಕೊಂತಾರೆ. ದೇವರು ಬರಲ್ಲ, ಯಾವುದೋ ಒಂದು ಯಾರೋ ಒಂದು ಅದ್ಭುತ ಆಗೋ, ಯಾರೋ ಒಂದು ಚೋದೆಗೋ, ಯಾರೋ ಒಬ್ಬ ಜ್ಞಾಪಕ ಪಡಿಸ್ತಾರೆ. ಹೋಗಿ ಜಸ್ಸಿಯನ್ನು ಆರ್ಡರ್ ಮಾಡಿ, ಯಾಕಂದರೆ ನನ್ನ ಜ್ಞಾಪಕ ಪುಸ್ತಕದಲ್ಲಿ ಅವಳು ನನಗಾಗಿ ಮಾಡಿರೋ ಸೇವೆಯನ್ನು ಬರೆದಿಟ್ಟಿದ್ದೀನಿ ಅಂತ ಮನುಷ್ಯರಿಗೆ ಜ್ಞಾಪಕ ಪಡಿಸಿ ಅವರ ದಯೆಯನ್ನು ನಿಮ್ಮ ಮೇಲೆ ಉಂಟು ಮಾಡಿ ಮನುಷ್ಯರಲ್ಲಿ ಬರುವ ಹಾಗೆ ಮಾಡ್ತಾರೆ. ದಿಸ್ ಇಸ್ ದ ರಿಮೆಂಬರೆನ್ಸ್ ಬುಕ್. ಇದೇ ಜ್ಞಾಪಕ ಪುಸ್ತಕ. ಅದು ನೀವೆಲ್ಲಿ ನೋಡ್ಬೋದು ಅಂದರೆ, ಒಂದು ಉದಾಹರಣೆ, ಎಸ್ತರ್ ರಾಜ ಒಂದು ರಾತ್ರಿ ಮಲಗಿರ್ತಾನೆ, ಅವ್ನು ನಿದ್ದೆನೇ ಬರೋದಿಲ್ಲ. ಯಾರು ನಿದ್ದೆ ತೆಗೆದಿದ್ದು? ದೇವರು. ಯಾಕೆ? ತನ್ನ ಮಗನಾದ ಮೊರ್ದೆಕಾಯಿಗೆ ಸಿಗಬೇಕಾದ ಸನ್ಮಾನವನ್ನು ಕೊಡಿಸಬೇಕೆನ್ನುವುದು ದೇವರ ಉದ್ದೇಶ.